ದಿನಕ್ಕೊಂದು 1000 ಸುಳ್ಳು ಹೇಳ್ತೀರಾ? 1000ನಾ? ಏನ್ರಿ ರೀ ನೀವು? ಅದಕ್ಕಿಂತ ಜಾಸ್ತಿ ಸುಳ್ಳು ಹೇಳ್ತೀರಾ? ಹೋಗ್ಲಿ 1,00,000? ರೀ ನಾವು ನೀವು ಅನ್ಕೊಂಡಿರ್ತಾರ ಸುಳ್ಳೆಲ್ಲ ಹೇಳಲ್ಲ ರೀ. ನಾನು ನಿಮ್ಮನ್ನ ನನಗೆ ಖುದ್ದಾಗಿ ಆಚೆ ನಿಂತ್ಕೊಂಡು ರಿಸೀವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಶಕುನಿ ಯೋಗರಾಜು ಮತ್ತು ಅವ್ರ ಫ್ಯಾಮಿಲಿ ಬರ್ಬೋದಂತ ನಮ್ಮಪ್ಪ ಹೇಳಿದರು. ಅವ್ರ ಮುಖ ನೋಡಬಾರ್ದು, ಮಾತಾಡ್ಸ್ಬಾರ್ದು ಅಂತ ಒಂದೇ ರೀಸನ್ಗೆ ಇಲ್ಲೇ ಇದ್ದೆ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ. ನಿಮ್ಮ ಚಿಕ್ಕಪ್ಪ ಮನೆಯವರಿಗೆ ಕಾರ್ಡ್ ಕೊಟ್ಟು ಮದುವೆಗೆ ಇನ್ವೈಟ್ ಮಾಡೋಣ ಅಂತ ಕೇಳಿದಾಗ ಓಕೆ ಅಂತ ಹೇಳಿದ್ರಿ ಅಲ್ವಾ? ಅಂದಮೇಲೆ ಅವ್ರ ಮನೆಯವ್ರು ಎಲ್ಲರೂ ಹಾಲ್ಗಂಬ ಶಾಸ್ತ್ರಕ್ಕೆ ಬರ್ತಿದ್ದಾರೆ. ಇವಾಗ ಯಾವ ಸಮಸ್ಯೆನೂ ಆಗಬಾರ್ದಲ್ವಾ? ಹಾವು ಮುಗಿಸಿ ಮಧ್ಯೆ ಸಮಸ್ಯೆ ಆಗಬಾರ್ದು, ಜಗಳ ಆಗಬಾರ್ದು ಅಂದರೆ ಹೇಗೆ? ಮುಂಗುಸಿ ಸುಮ್ಮನೆ ಇದ್ರು ಹಾವು ಸುಮ್ಮನೆ ಇರಲ್ಲ, ಹಾವು ಸುಮ್ಮನೆ ಇದ್ರು ಮುಂಗುಸಿ ಸುಮ್ಮನಿರಲ್ಲ. ಹಾಗೆ ನಾವಿಬ್ಬರು ಎದುರುಗಡೆ ನಿಂತ್ಕೊಂಡ್ರೆ ಅಲ್ಲಿ ಜಗಳ ನಡೆಯುತ್ತೆ, ಎಲ್ಲ ಗಲಾಟೆ ನಡೆಯುತ್ತೆ. ಈ ಮದುವೆ ನಡಿಬಾರ್ದು ಅನ್ನೋ ಬುದ್ಧಿ ಅವ್ರದ್ದು, ಅವ್ರನ್ನ ಎಲ್ಲ ಶಾಸ್ತ್ರಕ್ಕೂ ಕರಿಬೇಕು ಅನ್ನೋ ಕೆಟ್ಟ ಬುದ್ಧಿ ಇವ್ರದ್ದು. ಇದ್ರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ಇಲ್ಲಿ. ನಾನಿದ್ದೀನಿ ಅಲ್ವಾ, ನಿಮ್ಮನ್ನ ಯಾವುದೇ ಕಷ್ಟಕ್ಕೂ ಸಿಕ್ಕಾಕ್ಸಲ್ಲ. ಯೋಗರಾಜ್ ಸರು ಮಂಜರಿ ಬಂದಾಗ ಬಂದ್ರ ಅಂತ ಒಂದೇ ಒಂದ್ಸರಿ ನಗ್ನಗ್ತಾ ಮಾತಾಡಿ, ಅಷ್ಟೇ ಸಾಕು. ನೋಡಿ, ನನಗೆ ಅವ್ರು ನೋಡಿದ್ರೆ ಕೋಪ ಬರುತ್ತೆ ಹೊರತು ನಗು ಬರೋದೇ ಇಲ್ಲ. ಬೇಕಿದ್ರೆ ಅವ್ರು ನಡ್ಕೊಳ್ಳೋ ರೀತಿಗೆ ಹಾಡ್ಕೊಂಡು ನಗಾಡ್ಬೋದಷ್ಟೇ, ಅದನ್ನ ಮಾಡ್ಲಾ ರೀ? ಇಲ್ಲ ರೀ, ನಾನಿಡೋ ಪ್ರತಿ ಹೆಜ್ಜೆಲ್ಲೂ ಅವಮಾನ ಮಾಡಿದ್ದಾರೆ. ನನ್ನೆಲ್ಲ ಕಡೆನೂ ಹಂಗಿಸಿದ್ದಾರೆ, ನಮ್ಮ ಮನೆ ಕಿತ್ಕೊಂಡು ನಮಗೆ ದ್ರೋಹ ಮಾಡಿದ್ದಾರೆ. ಇಷ್ಟೆಲ್ಲ ಇರುವಾಗ ಅವ್ರು ನಗ್ನಗ್ತಾ ಹೇಗ್ರಿ ಮಾತಾಡಿಸ್ಲಿ? ಅಲ್ಲ, ಹೇಗೆ ಮಾತಾಡಿಸ್ಲಿ ಹೇಳಿ? ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಆದರೆ ಲೈಫಲ್ಲಿ ಕೆಲವೊಂದು ಜಗಳಗಳನ್ನ, ಕೆಲವೊಂದು ಅವಮಾನಗಳನ್ನ ನಾವು ದಾಟಿ ಮುಂದೆ ಹೋಗಲೇಬೇಕು. ಹಾಗೆ ದಾಟಿ ಮುಂದೆ ಹೋದ್ರೇನೆ ನಾವು ಎತ್ತರಕ್ಕೆ ಬೆಳೆಯೋಕ್ಕಾಗೋದು. ಎಷ್ಟೇ ಮಳೆ, ಗಾಳಿ, ಚಂಡಮಾರುತನೇ ಬಂದರೂ ಸೂರ್ಯ ಯಾವತ್ತಿದ್ರೂ ಒಂದೇ ಥರ ಇರ್ತಾನೆ. ನಾವು ಅಷ್ಟೇ ಸೂರ್ಯನ ಥರ ಜೀವನ ಮಾಡಬೇಕು. ನಮ್ಮ ಶತ್ರುಗಳು ನಮ್ಮ ಮೇಲೆ ದ್ವೇಷ ಕಾರ್ತಾರೆ ಅಂತ ನಾವು ಅವ್ರ ಥರ ನಡ್ಕೊಳಕ್ಕಾಗತ್ತಾ? ನಾವು ನಮ್ಮ ಥರನೇ ಇರೋಣ. ಏನಂತೀರಾ? ಸಪ್ತಮಿ ಅವರೇ, ನಾನು ಹೇಳೋದು ಕೇಳಿ. ಅವ್ರು ಬಂದಾಗ ಬಂದ್ರ ಅಂತ ಒಂದೇ ಒಂದ್ಸರಿ ಮಾತಾಡ್ಸಿ ಸಾಕು. ಯಾಕೆ ಏನು ರಿಯಾಕ್ಷನ್ನೇ ಇಲ್ಲ? ಗೊತ್ತಾಯ್ತು ಬಿಡಿ. ನಮ್ಮಪ್ಪ ನಮ್ಮಜ್ಜಿ ಇಬ್ರು ಸೇರ್ಕೊಂಡು ನಿಮಗೆ ಸರಿಯ ಪಾಲಿಶ್ ಮಾಡಿ ಕಳಿಸಿದ್ದಾರೆ. ನೀವು ಅದೇ ಥರ ಇಲ್ಲಿ ಬಂದು ನನಗೆ ನೈಸಾಗಿ ಬೆಣ್ಣೆ ಹಚ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ? ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಅಲ್ವಾ? ಅವ್ರು ಹೇಳೋದು ನಿಜಾನೇ, ಒಪ್ಕೋತೀನಿ. ಆದರೆ ಶಕುನಿ ಫ್ಯಾಮಿಲಿ ಬರ್ತಿರೋದೆ ಹಾಲ್ಗಂಬ ಶಾಸ್ತ್ರ ಚೆನ್ನಾಗಿ ನಡಿಬಾರ್ದು ಅನ್ನೋ ಕಾರಣಕ್ಕೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಅಲ್ವಾ ಅವರು ಶಾಸ್ತ್ರಗಳಿಗೆ ಅಡ್ಡಿ ಮಾಡೋದು? ಅವ್ರು ಜಗಳ ಮಾಡಲಿ ಅಂತಾನೆ ನಿಮ್ಮ ಜೊತೆ ಮಾತಿಗೆ ಮಾತು ಬೆಳೆಸ್ತಾರೆ. ಅದ್ರ ಬದಲು ನೀವು ನನ್ನ ಜೊತೆಗೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವ್ರು ನಿಮ್ಮ ಜೊತೆ ಮಾತು ಆಡಲ್ಲ, ಜಗಳನೂ ಮಾಡಲ್ಲ. ಇದ್ರ ಮೇಲೂ ಅವ್ರು ಜಗಳ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಮೇಲೆ ಆ ದೇವರೇ ಬಂದರೂ ಅವ್ರನ್ನ ಉಳ್ಸೋಕ್ಕಾಗಲ್ಲ. ಏನು ಹಾಗೆ ನೋಡ್ತಿದ್ದೀರಾ? ಕೆಲವು ಟೈಮು ನೀವು ಗುಡಿಲಿರೋ ಅಮ್ಮನವ್ರ ಥರ ಕೂಲಾಗಿರ್ತೀರ, ಕೆಲವು ಟೈಮು ಚಾಮುಂಡಿ ದೇವ್ರ ಥರ ಭದ್ರಕಾಳಿ ಆಗ್ಬಿಡ್ತೀರಾ. ನನಗೆ ಅವಮಾನ ಆದರೂ ನಾನು ತಡ್ಕೋತೀನಿ. ಆದರೆ ಇಬ್ಬರು ವಿಷಯಕ್ಕೆ ಬಂದರೆ ನಾನು ಕೂಲಾಗಿರೋಕ್ಕಾಗಲ್ಲ. ಇಬ್ಬರ? ಒಂದು ನಿಮ್ಮಪ್ಪ ಫಸ್ಟ್ ಹೀರೋ, ಇನ್ನೊಂದು ನಿಮ್ಮ ವಿಷಯಕ್ಕೆ. ನನ್ನ ಹಸ್ಬೆಂಡ್ ವಿಷಯಕ್ಕೆ ಬಂದರೆ ಬೆಂಡೆತ್ತಿ ಮೂಳೆ ಮುರಿದಾಕೋವರೆಗೂ ನಾನು ಬಿಡಲ್ಲ. ನೋಡಿದ್ದೀನಿ ಎಂಗೇಜ್ಮೆಂಟಲ್ಲಿ ಎಲ್ಲರೂ ತಲೆನೋ ತೆಂಗಿನಕಾಯಿ ಥರ ಪೀಸ್ ಮಾಡಿದ್ದನ್ನ ಇದೇ ಕಣ್ಣಲ್ಲಿ ತುಂಬ ನೋಡಿದ್ದೀನಿ. ನಿಮಗಷ್ಟೇ ಅಲ್ಲ, ನನಗೂ ಅಷ್ಟೇ ತುಂಬಾನೇ ಕೋಪ ಬರುತ್ತೆ.
ಆದರೂ ನೀವು ನನ್ನ ಜೊತೆಲಿದ್ರೆ ನಾನು ಎಂಥ ಕಷ್ಟ ಬೇಕಾದರೂ ಫೇಸ್ ಮಾಡ್ತೀನಿ. ಅಂದಮೇಲೆ ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳಿ? ಬನ್ನಿ ಆರಾಮಾಗಿ ಹಾಲ್ಗಂಬ ಶಾಸ್ತ್ರನ ನಡೆಸ್ಬರೋಣ. ನಡೀರಿ. ಸೂಪರ್, ಬನ್ನಿ. ಮಾವ ನಮಸ್ಕಾರ. ನಮಸ್ಕಾರ. ಯಾಕೆ ಬಂದ್ರಿ? ಈಗ ತಾನೇ ಬಂದೆ ಹೇಳಿ ಅಂದ್ರೆ. ನಾಗರಾಜ, ಯೋಗು ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾನೆ. ಬಾರೋ ಕರ್ಕೊಂಡು ಬರೋಣ. ಹಾ, ಯೋಗರಾಜು, ಎಲ್ರು ಬಂದ್ರಾ? ಬನ್ನಿ ಬನ್ನಿ. ಯೋಗಿ ನಮಸ್ಕಾರ ಕಣೋ. ನೀನ್ ಬಂದಿದ್ದು ಬಹಳ ಸಂತೋಷ ಆಯ್ತು ನನಗೆ. ಬಾ. ನಮಸ್ಕಾರ. ಹಾ, ನಿಮ್ಗೂ ನಮಸ್ಕಾರ ಕಣ್ರಯ್ಯ. ಎಲ್ಲರೂ ಬಂದಿದ್ದೀರಾ, ತುಂಬಾ ಸಂತೋಷ ಆಯ್ತು. ಶ್ರೀಮಂತು ಮೇಡಮ್ ನೀವು ಹೋಗಿರಿ, ನಾವು ಬರ್ತೀವಿ. ಯೋಗರಾಜು, ಮಂಜರಿ ಎಲ್ಲ ಇಲ್ಲೇ ನಿಂತ್ಕೊಂಡ್ರೆ ಹೇಗೆ? ಒಳಗೆ ಬನ್ನಿ. ಎಲ್ರೂ ಬಂದ್ರ? ಒಳಗ್ ಬನ್ನಿ. ಮಂದಾರ, ನಾವು ಬಂದಿರೋದು ನಮ್ಮ ಅಣ್ಣನ ಮನೆಗೆ. ನೀನ್ ನಮ್ಮನ್ನೇ ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡ್ತಿರೋದು ನೋಡ್ತಿದ್ರೆ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಿದೆ, ಅಲ್ವೇನೋ ಯೋಗಿ? ಅಮ್ಮ, ನಿನ್ನ ಬಾಯಿ ಸುಮ್ಮನೆ ಇರಲ್ಲ ಅಲ್ಲ, ಏನಾದರೂ ಒಂದು ತಂದಿಕ್ತಾನೆ ಇರಬೇಕು. ಏಯ್, ಅವರಿಬ್ರು ಶತ್ರುಗಳಾಗಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು. ಅವರಿಬ್ರು ಒಂದಾದ್ರೆ ನಾವು ಒಂಟಿ ಆಗ್ಬೇಕಾಗತ್ತೆ. ನೀನು ಮೊದಲು ಅದನ್ನು ಅರ್ಥ ಮಾಡ್ಕೊ. ರೀ ಬನ್ನಿ. ಎಲ್ಲರೂ ಬಂದ್ರಾ? ಬನ್ನಿ. ನೀವೆಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ನಮಗೂ ತುಂಬಾ ಖುಷಿ ಆಯ್ತು.